ಇನ್ನು ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ ಅಂತ ಅಶೋಕ್ ಮಾತಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿಯ ಪ್ರಾಯೋಜಕರು ರಾಹುಲ್ ಮತ್ತು ಕೇಜ್ರಿವಾಲ್. ದೇಶ ವಿಭಜನೆ ಯತ್ನ ಮಾಡುವಂತಹ ಪಾಕ್ ದೇಶ ವಿರೋಧಿಗಳ ಕೈವಾಡ ಇದೆ ಇದರಲ್ಲಿ. ಪಾಕಿಸ್ತಾನದವರು, ಕಾಂಗ್ರೆಸ್, ಆಪ್ನವರು ದೇಶ ವಿರೋಧಿಯ ಕೈವಾಡತನವನ್ನ ಮಾಡ್ತಾ ಇದ್ದಾರೆ. ಇದೊಂದು ಟೂಲ್ ಕಿಟ್ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ ಅಂತ ಅಶೋಕ್ ಹೇಳಿದ್ದಾರೆ. ಲೈಕ್ ಮಾಡ್ತಾ ಇರೋರು ಪಾಕಿಸ್ತಾನದವರು, ಕಾಂಗ್ರೆಸ್ನವರು, ಆಪ್ನವರು. ಇದೊಂದು ಟೂಲ್ ಕಿಟ್ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನು ಬೇಕಾ ಎಲ್ಲ ಬೇಕಾದಷ್ಟವೆ. ತೃಣಮೂಲನೂ ಇದೆ ಇಲ್ಲಿ. ಉತ್ತರ ಪ್ರದೇಶದ್ದು ಇದೆಯಲ್ಲ, ಮಲಯಾಂ ಸಿಂಗ್ ಯಾದವ್ದು ಪಾರ್ಟಿ ಇದೆ ಇಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನ್ ಬೇಕಾ. ಇದು ಜಿರಳೆ, ಹೆಗ್ಗಣ, ಇಲಿಗಳೆಲ್ಲ ಹೆದರೋ ಕಾಲ ಅಲ್ಲ. ಜಿರಳೆ ಪಕ್ಷವನ್ನು ಇಟ್ಕೊಂಡು ಬಿಜೆಪಿಯನ್ನ ಛೇಡಿಸೋದಕ್ಕಾಗಲ್ಲ ಅಂತ ಚಾಮರಾಜನಗರದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಜಿರಳೆ, ಹೆಗ್ಗಣ, ಇಲಿಗಳಿಗೆಲ್ಲ ಹೆದರುವಂತ ಕಾಲ ಅಲ್ಲ ಇದು. ಜಿರಳೆ ಪಕ್ಷವನ್ನು ಇಟ್ಕೊಂಡು ಬಿಜೆಪಿಯನ್ನ ಛೇಡಿಸಕ್ಕಾಗಲ್ಲ. ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಚಾಮರಾಜನಗರದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭವಿಷ್ಯ ನುಡಿದಿದ್ದಾರೆ. ಜಿರಳೆ ಪಕ್ಷವನ್ನು ಇಟ್ಕೊಂಡು ಬಿಜೆಪಿಯನ್ನ ಚೇರಿಸಲಿಕ್ಕೆ, ಈ ಜಿರಳೆಗೆ, ಹೆಗ್ಗಣಕ್ಕೆ ಮತ್ತು ಈ ಸೊಳ್ಳೆಗೆಲ್ಲ ಹೆದರುವಂತ ಕಾಲ ಅಲ್ಲ ಇದು. ಹಾಗಾಗಿ ಅದನ್ನೆಲ್ಲವನ್ನು ನಿರ್ಲಕ್ಷಿಸಿ 2028ಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ಕೂಗಿದ್ದಾರೋ ಅದೇ ವಿಧಾನಸೌಧದಲ್ಲಿ ಭಾರತ್ ಮಾತಾಕ್ಕೆ ಜೈ ಅನ್ನುವ ಅಧಿಕಾರ ಸೂತ್ರವನ್ನು ಪ್ರಮಾಣ ಸ್ವೀಕರಿಸ್ತಾನೆ. ಇದನ್ನು ನೀವು ಬಂದಿಟ್ಟು ಕಾಂಗ್ರೆಸ್ ಅವರು ಸೋತಾಗ ನಾವು ಮೆರವಣಿಗೆ ಮಾಡ್ತಿದ್ದೇವೆ. ಯಾಕೆ ಕೇಳಿದ್ರೆ ಕಳಸತಿಗಿಂತ ಹೆಚ್ಚು ಓಟ್ ಬಂದಿದೆ ಅಂತ. ಅಲ್ಲಿಂದ ಬಂದವರು ನಾವು. ಈ ಸೋಲುಗಳು ಗೆಲುವುಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರಾಜಕೀಯದ ಒಂದು ಭಾಗ ಬಿಟ್ಟರೆ ನಮ್ಮ ಹೋರಾಟದಲ್ಲಿ, ನಮ್ಮ ಶ್ರಮದಲ್ಲಿ, ನಮ್ಮ ಸಾರ್ಥಕ ಪರಿಶ್ರಮದಲ್ಲಿ ಎಲ್ಲೂ ಕೂಡ ಕಡಿಮೆ ಇದೆ. ನಮ್ಮ ಹತ್ರ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಜನರ ಮಧ್ಯೆ ಕೆಲಸ ಮಾಡುವಂಥ ಬಹುದೊಡ್ಡ ರಾಜಕೀಯ ಪಕ್ಷದ ಒಂದು ತಂಡ ನಮ್ಮ ಹತ್ರ ಇದೆ. ಹಾಗಾಗಿ ಬರುವ 2028ರಲ್ಲಿ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ದುರಾಡಳಿತ ಅಂತ ಹೇಳಿಲ್ಲ ನಾನು. ಏನು ಮಾಡ್ತೇವೆ ಅಂತೇಳಿ ರಾಜಕೀಯ ಇವತ್ತು ಅಧಿಕಾರದಲ್ಲಿ ಇದ್ದವರಿಗೆ ಗೊತ್ತಿಲ್ಲದ ಮಟ್ಟಿಗೆ ಆಡಳಿತಕ್ಕೆ ಇಟ್ಟು ಹೋಗುವಂಥ ಪರಿಸ್ಥಿತಿ.